Hello, guys. Welcome to my channel, English with Basuraj sir. Today, let's learn about to have group word has. Let's uh, study about has, where to use has. ಹ್ಯಾಸ್ ಅಂದರೆ ಹೊಂದಿರೋದು, ಓನರ್ಶಿಪ್ ಪಡ್ಕೊಂಡಿರೋದು. ಈ ಹ್ಯಾಸ್ ಎ ಡಾಗ್ ಅಂದರೆ ಅವನ ಬಳಿ ಒಂದು ನಾಯಿ ಇದೆ. ಶಿ ಹ್ಯಾಸ್ ಎ ಕ್ಯಾಟ್, ಅವಳ ಬಳಿ ಒಂದು ಬೆಕ್ಕಿದೆ. ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮಾತ್ರ ಹ್ಯಾಸನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಹಿ ಅಂದರೆ ಅವನು, ಶಿ ಹ್ಯಾಸ್ ಎ ಡಾಗ್ ಅಂದರೆ ಅವನ ಬಳಿ ಒಂದು, ಹಿ ಹ್ಯಾಸ್ ಎ ಕಾರ್ ಅಂದರೆ ಅವನ ಬಳಿ ಒಂದು ಕಾರ್ ಇದೆ. ಶಿ ಹ್ಯಾಸ್ ಎ ಬೈಕ್ ಅಂದರೆ ಅವಳ ಬಳಿ ಒಂದು ಬೈಕ್ ಇದೆ. ಇಟ್ ಹ್ಯಾಸ್ ಎ ಡಾಗ್ ಅಂದರೆ ಅದರ ಬಳಿ ಒಂದು ನಾಯಿ ಇದೆ. ಹಾಗೆ ಸಿಂಗ್ಯುಲರ್ ನೌನ್ಸ್ ಹೇಳುವಾಗ ಮಾತ್ರ ಥರ್ಡ್ ಪರ್ಸನ್ ಸಿಂಗ್ಯುಲರ್ಲಿ ಹೆಚ್ಚಾಗಿ ನಾವು ಹ್ಯಾಸನ್ನು ಬಳಸ್ತೇವೆ. ಐ ಮತ್ತು ಯು ಜೊತೆಗೆ ಹ್ಯಾಸನ್ನು ಬಳಸೋದಿಲ್ಲ. ಹ್ಯಾಸ್ ಅಂದರೆ ಓನರ್ಶಿಪ್, ಹೊಂದಿರೋದು. ಈ ಹ್ಯಾಸ್ ಎ ನ್ಯೂ ಕಾರ್, ಅವನ ಬಳಿ ಹೊಸ ಕಾರ್ ಇದೆ. ಶಿ ಹ್ಯಾಸ್ 10 ಮ್ಯಾಂಗೋಸ್, ಅವಳ ಬಳಿ 10 ಮಾವಿನ ಹಣ್ಣುಗಳಿವೆ. ಇಟ್ ಹ್ಯಾಸ್ ಸಮ್ ಫ್ರೂಟ್ಸ್, ಅದರ ಬಳಿ ಒಂದಷ್ಟು ಹಣ್ಣುಗಳಿವೆ. ಹಿ ಹ್ಯಾಸ್ ಟು ಗೋ ದೇರ್, ಅವನು ಅಲ್ಲಿಗೆ ಹೋಗಲೇಬೇಕಾಗಿದೆ. ಶಿ ಹ್ಯಾಸ್ ಟು ಡೂ ಇಟ್, ಅವಳು ಅದನ್ನು ಮಾಡಲೇಬೇಕಾಗಿದೆ. ಇಟ್ ಹ್ಯಾಸ್ ಟು ವರ್ಕ್ ಆನ್ ಇಟ್, ಅದರ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ಹ್ಯಾಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹ್ಯಾಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ, ಈ ಶಿ ಇಟ್ಗೆ ಮತ್ತು ಸಿಂಗ್ಯುಲರ್ ನೌನ್ ಜೊತೆಗೆ ಮಾತ್ರ ನಾವು ಯೂಸ್ ಮಾಡ್ತೇವೆ. ಈ ಹ್ಯಾಸ್ ಎ ಬಿಗ್ ಬಂಗ್ಲೋ, ಅವನ ಬಳಿ ಒಂದು ದೊಡ್ಡ ಬಂಗ್ಲೆ ಇದೆ. ಶಿ ಹ್ಯಾಸ್ ಎ ನೈಸ್ ಕಾರ್, ಅವಳ ಬಳಿ ಸುಂದರವಾದ ಕಾರ್ ಇದೆ. ಹೀಗೆ ನಾವು ಹ್ಯಾಸನ್ನು ಸಿಂಗ್ಯುಲರ್ ನೌನಲ್ಲಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ನಲ್ಲಿ ನಾವು ಹಿ ಶಿ ಇಟ್ ಜೊತೆಗೆ ಮತ್ತು ಸಿಂಗ್ಯುಲರ್ ನೌನ್ ಜೊತೆಗೆ ಬಳಸ್ತೇವೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.